ಇದು ಇಂಡಿಯನ್ ಆಯಿಲ್ ಇಂದ ತಂದಿರೋ ಪೆಟ್ರೋಲ್. ಇದರಲ್ಲಿ 100 ml 100 ml ಮಾತ್ರ ಹಾಕೋಣ, ನೋಡೋಣ. ಎಕ್ಸಾಕ್ಟ್ 100 ml ಇದೆ. ಇದನ್ನ ಈ ರೀತಿ ಇದ್ರಾಗ ಕನೆಕ್ಟ್ ಮಾಡುವಾಗ ಈ ಕಾರ್ಬೇಟರ್ ಸಪರೇಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಇದು ತೆಗೆದು ನೋಡಿ, ಕಾರ್ಬೇಟರ್ ಕನೆಕ್ಷನ್ ಇಲ್ಲ ಇವಾಗ, ಇದ್ರ ಕನೆಕ್ಷನ್ ಇದಕ್ಕೆ ಬರುತ್ತೆ. ಇಲ್ಲೇ ಎಲ್ಲ ಖಾಲಿ ಆಯ್ತು. ಇವಾಗ ಇನ್ನೊಂದ್ಸರಿ ಸ್ಟಾರ್ಟ್ ಮಾಡೋಣ, ನೋಡೋಣ. ಡೌಟ್ ಇದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ, ನೋಡೋಣ. ಇಲ್ಲ, ಫುಲ್ ಡೆಡ್ ಆಗಿ ಖಾಲಿ ಆಗಿದೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಅಲ್ಲಿ ನಿಮಗೆ 3.63 ಕಿಲೋಮೀಟರ್ 100 ml ಅಲ್ಲಿ 100 ml ಅಲ್ಲಿ 3.63 ಕಿಲೋಮೀಟರ್ಸ್ ಬಂದಿದೆ. ಇವಾಗ ನಾಯರ ಹಾಕಿ ನೋಡೋಣ ಎಷ್ಟು ಮೈಲೇಜ್ ಬರುತ್ತೆ ಅಂತ. ಕರೆಕ್ಟ್ 100 ml ಆಗಿದೆ ಇದನ್ನು ಕೂಡ. ಇದು ನಯಾರದು ಬಂದು ನಮಗೆ 4.5 ಕಿಲೋಮೀಟರ್ಸ್ ಬಂದಿದೆ. ಒಂದ್ ಸ್ವಲ್ಪ ಜಾಸ್ತಿನೇ ಬಂದಿದೆ ಇದು ನಯಾರದು. ಈಗ ನಾವು ರಿಲಯನ್ಸ್ ಜಿಯೋ ಎರಡು ಒಂದೇ ಕಂಪ್ನಿ, ಅದನ್ನ ಆ ಪೆಟ್ರೋಲ್ ಅನ್ನ ಹಾಕೋಣ. ಇವಾಗ 100 ml ಹಾಕ್ತೀನಿ ಇದ್ರಾಗೆ. ಗಾಡಿಯಲ್ಲಿ ಪೆಟ್ರೋಲ್ ಮುಗಿತಾ ಬಂದಿದೆ. ಜಲ್ಕೊಡ್ತಾ ಇದೆ ಗಾಡಿ, ನೋಡೋಣ ಈಗ ಎಲ್ಲಿವರೆಗೂ ಹೋಗ್ಬೋದು. ಈ ಪೆಟ್ರೋಲ್ ಬಂದ್ಬಿಟ್ಟು 4.35 ನೋಡಿ, 4.35 ಕಿಲೋಮೀಟರ್ಸ್ ನಡೆದಿದೆ ಇದು. ಇವಾಗ ಭಾರತ್ ಪೆಟ್ರೋಲಿಯಂ ಅವ್ರದ್ದು ಪೆಟ್ರೋಲ್ ಹಾಕೋಣ. ಇದು 100 ml ಹಾಕಿ ಇದು ಎಷ್ಟು ಮೈಲೇಜ್ ಕೊಡುತ್ತೆ ನೋಡೋಣ ಇವಾಗ. ಪೆಟ್ರೋಲ್ ಖಾಲಿ. ಇದು ನೋಡಿ 4.4 ಕಿಲೋಮೀಟರ್ ಬಂದಿದೆ ಭಾರತ್ ಪೆಟ್ರೋಲಿಯಂ. ಶೆಲ್ನ 100 ml ಪೆಟ್ರೋಲ್ ಇದ್ರಲ್ಲಿ ಹಾಕಿದ್ದೀನಿ. ಈಗ ಶೆಲ್ ಪೆಟ್ರೋಲ್ ಬಂಕಿದ್ದು 4.3 ಕೊಟ್ಟಿದೆ. ಈಗ ನೆಕ್ಸ್ಟ್ ನೋಡೋಣ ಬರೀ. ಇವಾಗ SPR ಪೆಟ್ರೋಲ್ ಹಾಕಿ ನೋಡೋಣ ಇದು 100 ml ಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ. ಇದೇ ಲಾಸ್ಟ್ ಪೆಟ್ರೋಲ್, ನೋಡೋಣ ಇದೆಷ್ಟು ಕೊಡುತ್ತೆ ಅಂತ.